ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪರ್ಯಾಯ ರಾಜಕೀಯ ಪಕ್ಷದ 17 ಸಂವತ್ಸರಗಳನ್ನು ಪೂರೈಸಿಕೊಂಡು ಇವತ್ತು 18ನೆಯ ಹುಟ್ಟುಹಬ್ಬವನ್ನು ನಾವೆಲ್ಲರೂ ಸೇರಿ ದೇಶದಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸ್ತಾ ಇದ್ದೇವೆ. ಈ 17 ವರ್ಷಗಳ ಪಯಣವನ್ನು ನಮಗೆ ತಿರುಗಿ ನೋಡಿದರೆ ಈ ದೇಶದಲ್ಲಿ ಧ್ವನಿ ಇಲ್ಲದಂತಹ ಸಮುದಾಯದ ಧ್ವನಿಯಾಗಿಕೊಂಡು ಆ ಸಮುದಾಯದ ಒಂದು ಹೋರಾಟದ ವೇದಿಕೆಯಾಗಿಕೊಂಡು ನ್ಯಾಯ ನಿರಾಕರಿಸಲ್ಪಟ್ಟಂತಹ ಸಂದರ್ಭಗಳಲ್ಲಿ ಹಿಂದೆ ಮುಂದೆ ನೋಡದೆ ದುರ್ಬಲ ಸಮುದಾಯಗಳ ಪರವಾಗಿ ಹೋರಾಟಗಳನ್ನು ರೂಪಿಸಿಕೊಂಡು ಈ ದೇಶದಲ್ಲಿ ಒಂದು ಚರ್ಚೆಗೆ ಒಳಪಡ್ತಾ ಇರುವಂತಹ ಒಂದು ಪರ್ಯಾಯ ರಾಜಕೀಯ ಪಕ್ಷವಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಗುರುತಿಸಿಕೊಂಡಿದೆ. ಜೂನ್ 21 ಕೇವಲ ಇದೊಂದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರ ಮತ್ತು ಇದರ ನಾಯಕರ ಒಂದು ಆಚರಣೆ ಮತ್ತು ಸಂಭ್ರಮಕ್ಕೆ ಸೀಮಿತವಾಗದೆ ಕಳೆದ 17 ವರ್ಷಗಳಿಂದಲೂ ಕೂಡ ನಾವು ಈ ಸಂಸ್ಥಾಪನಾ ದಿನಾಚರಣೆಗಳನ್ನು ಆಚರಿಸಿಕೊಂಡು ಬರ್ತಾ ಇರುವಂಥದ್ದು. ವರ್ಷದಿಂದ ವರ್ಷಕ್ಕೆ ಹೋಗುವಂತಹ ಸಂದರ್ಭಗಳಲ್ಲಿ ಈ ದೇಶದ ನೊಂದಂತಹ ಧ್ವನಿ ಇಲ್ಲದಂತಹ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯಗಳಿಗೆ ಒಂದು ಭರವಸೆ ಮತ್ತೊಂದು ಆಶಾಕಿರಣವಾಗಿ ಮೂಡಿಕೊಂಡು ಬರ್ತಾ ಇರುವಂಥದ್ದು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ದೇಶದಲ್ಲಿ ಸುಮಾರು ಸಾವಿರಾರು ರಾಜಕೀಯ ಪಕ್ಷಗಳಿರುವಂತಹ ಈ ದೇಶದಲ್ಲಿ ಇಂಥದ್ದು ಕೂಡ ಒಂದು ಪಕ್ಷದ ಅಗತ್ಯವಿತ್ತ ಅಂತ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಕೆಲವೊಂದು ಸಂದರ್ಭಗಳಲ್ಲಿ ಕೆಲವರು ಎತ್ತುವಂತಹ ಆ ಘಟನೆಯನ್ನು ಕೂಡ ನಾವು ನೋಡ್ತೇವೆ. ಆದರೆ ಈ ಪಕ್ಷ ಕೇವಲ ಯಾರೋ ಒಬ್ಬ ನಾಯಕ ಅಥವಾ ಯಾರೋ ಒಬ್ಬ ಬಂಡವಾಳಶಾಹಿ ಅಥವಾ ಬೇರೆ ಯಾರೋ ಒಂದು ಧರ್ಮಕ್ಕೆ ಸೀಮಿತವಾದಂತಹ ಒಬ್ಬ ವ್ಯಕ್ತಿ ಹುಟ್ಟುಹಾಕಿದಂತಹ ಒಂದು ಪಕ್ಷ ಅಲ್ಲ. ಈ ಪಕ್ಷ ಹುಟ್ಟುಹಾಕಿದ್ದಕ್ಕಿಂತ ಮೊದಲೇ ಈ ದೇಶದಾದ್ಯಂತ ಒಂದು ರಾಜಕೀಯ ಚಳುವಳಿಯ ಅಗತ್ಯ ಇದೆ. ಇಲ್ಲಿರ್ತಕ್ಕಂತಹ ಧ್ವನಿ ಇಲ್ಲದಂತಹ ಸಮುದಾಯಗಳಿಗೆ ಶಕ್ತಿ ನೀಡಲು, ರಾಜಕೀಯ ಶಕ್ತಿ ನೀಡಲು, ಅವರ ಪರವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಲಿಕ್ಕೆ ಒಂದು ಪಕ್ಷ, ಒಂದು ರಾಜಕೀಯ ಚಳುವಳಿಯ ಅಗತ್ಯವಿದೆ ಅಂತ ಹೇಳಿಕೊಂಡು ಸುದೀರ್ಘವಾದಂತಹ ವರ್ಷಗಳ ಕಾಲದ ಒಂದು ಸಂಶೋಧನೆ ಮತ್ತು ಒಂದು ಚರ್ಚೆಯ ನಂತರವಾಗಿದೆ ಇಲ್ಲಿ ಈ ಪಕ್ಷವನ್ನು 2009 ಜೂನ್ 21ರಂದು ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಈ ಪಕ್ಷವನ್ನು ಈ ದೇಶಕ್ಕೆ ಪರಿಚಯಿಸಿದಂಥದ್ದು. ಈ 17 ವರ್ಷಗಳಲ್ಲಿ ನಮ್ಮ ಪಯಣಗಳು ಇದೊಂದು ಸುದೀರ್ಘ ಅವಧಿಯಾಗಿತ್ತು ರಾಜಕೀಯ ಪಕ್ಷದಲ್ಲಿ. ಬಹುಶಃ 17 ವರ್ಷಗಳ ಅವಧಿಯಲ್ಲಿ ಅದೆಷ್ಟೋ ಪಕ್ಷಗಳು ಬಂದು ಹೋಗಿದೆ, ಅದೆಷ್ಟೋ ಪಕ್ಷಗಳು ಇಲ್ಲಿ ರಾಜಕೀಯ ಮಾಡಿದೆ, ಇವತ್ತು ಹೇಳ ಹೆಸರಿಲ್ಲದಂತೆ ಕೂಡ ಆಗಿದೆ. ಆದರೆ ಈ ಪಕ್ಷವನ್ನು ಮುಗಿಸಲಿಕ್ಕೆ ಬೇಕಾಗಿ ಇನ್ನಿಲ್ಲದಂತಹ ಪ್ರಯತ್ನಗಳನ್ನು ಮಾಡಿದ್ರು. ಈ ಪಕ್ಷವನ್ನು ಮುಗಿಸಲಿಕ್ಕೆ ಬೇಕಾಗಿ ಅದೆಷ್ಟೋ ಕಾರ್ಯಕರ್ತರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ದಾಖಲು ಮಾಡಿದ್ರು, ಅದೆಷ್ಟೋ ನಾಯಕರನ್ನು ಅಕ್ರಮ ಬಂಧನ ಮಾಡಿ ಜೈಲಲ್ಲಿಟ್ಟರು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನು ಕೂಡ ಈ ವ್ಯವಸ್ಥೆ, ಇಲ್ಲಿನ ಫ್ಯಾಸಿಸ್ಟ್ ಸರ್ಕಾರ 1 ವರ್ಷಗಳ ಕಾಲ ಅಕ್ರಮ ಬಂಧನ ಮಾಡಿ ತಿಹಾರ್ ಜೈಲಲ್ಲಿಟ್ಟರು. ಆದರೂ ಕಾನೂನು ಹೋರಾಟಗಳ ಮೂಲಕ ಆ ಬಂಧನದಿಂದ ಬಿಡುಗಡೆಗೊಂಡು ಇವತ್ತು ಹೊರಗೆ ಬಂದು ನಮಗೆ ಸಮರ್ಥವಾದಂತಹ ಒಂದು ನಾಯಕತ್ವವನ್ನು ನೀಡಿದ್ದಾರೆ. ಅಂದ್ರೆ ಈ ಪಕ್ಷ ಕೊಡುವಂತ ಸಂದೇಶ ಏನು ಅಂತ ಹೇಳಿದ್ರೆ, ಈ ನಾಯಕರು, ಕಾರ್ಯಕರ್ತರು ಅಥವಾ ಇದರಲ್ಲಿರ್ತಕ್ಕಂತಹ ಸದಸ್ಯರು ಈ ಸಮಾಜಕ್ಕೆ ತನ್ನನ್ನು ಅರ್ಪಿಸಿಕೊಂಡಂತಹ, ಈ ಸಮಾಜದಲ್ಲಿ ಬದಲಾವಣೆಗಾಗಿ ತನ್ನನ್ನು ಅರ್ಪಿಸಿಕೊಂಡಂತಹ ಒಂದು ಪ್ರತಿಜ್ಞೆ ಮಾಡಿ ಆಗಿರ್ತದೆ ಈ ಒಂದು ಪಕ್ಷಕ್ಕೆ ನಾವು ಈ ಪಕ್ಷದ ಧ್ವಜವನ್ನು ಸ್ವೀಕರಿಸುವಂಥದ್ದು, ಈ ಪಕ್ಷದ ಸಿದ್ಧಾಂತವನ್ನು ಸ್ವೀಕರಿಸುವಂಥದ್ದು. ಆದ ಕಾರಣ ಇದು ಕೇವಲ ಒಂದು ವಾರ್ಷಿಕ ಸಂಸ್ಥಾಪನಾ ದಿನಾಚರಣೆಗೆ ಮಾತ್ರ ಸೀಮಿತವಾಗುವಂಥದ್ದಲ್ಲ. ನಾವು ನಿರಂತರವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು, ಬೇರೆ ಬೇರೆ ರೀತಿಯಾದಂತಹ ಜನಪರ ಯೋಜನೆಗಳನ್ನು ಇಲ್ಲಿ ಸರ್ಕಾರಗಳು, ಬಿಜೆಪಿ ಸರ್ಕಾರ ಇರ್ಬೋದು ಅಥವಾ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರಗಳು ಬಂದರೂ ಕೂಡ ಜನವಿರೋಧಿ ಚಟುವಟಿಕೆಗಳು, ಜನವಿರೋಧಿ ಕಾನೂನುಗಳು ಬಂದಂತಹ ಸಂದರ್ಭದಲ್ಲಿ ಎಲ್ಲಿಯೂ ಕೂಡ ಒಂದು ಮುಲಾಜಿಲ್ಲದೆ, ಎಲ್ಲಿಯೂ ಕೂಡ ಯಾರ ಒತ್ತಡಕ್ಕೂ ಕೂಡ ಮಣಿಯದೆ ಬೀದಿಯಲ್ಲಿ ನಿಂತುಕೊಂಡು ಹೋರಾಟ ಮಾಡುವಂತಹ ನಮ್ಮ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ. ಅದಕ್ಕಾಗಿ ನಮಗೆ ಹೆಮ್ಮೆ ಆಗಬೇಕು. ಇಂತಹ ಒಂದು ಪಕ್ಷದ ಸದಸ್ಯರಾಗಿರ್ಲಿಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಆದ ಕಾರಣ ನಮ್ಮ ಮುಂದಿನ ಗುರಿಗಳು, ನಮ್ಮ ಮುಂದಿನ ಯೋಜನೆಗಳು ಇನ್ನೂ ಕೂಡ ಬಹಳಷ್ಟಿದೆ. ನಾವು ಸಾಗಿ ಬಂದಂತ ಈ ಹಾದಿ ಒಂದು ಚಿಕ್ಕ ದೂರ ಮಾತ್ರ ನಾವು ಕ್ರಮಿಸಿದಂಥದ್ದು, ಇನ್ನೂ ಕೂಡ ಬಹಳಷ್ಟು ದೂರ ನಾವು ಈ ಹಾದಿಯಲ್ಲಿ ಕ್ರಮಿಸಲಿಕ್ಕಿದೆ. ಇಷ್ಟುವರೆಗೆ ನಾವು ನಡೆದು ಬಂದಂತಹ ದಾರಿಗಳು ಅದೆಷ್ಟು ಕಠಿಣ ಮತ್ತು ದುರ್ಗಮ, ಎಷ್ಟು ಸಂದಿಗ್ಧ ಪರಿಸ್ಥಿತಿಗಳು ಆಗಿದ್ದವು, ಅದಕ್ಕಿಂತಲೂ ಹೆಚ್ಚು ಕಠಿಣವಾದಂತಹ
ದುರ್ಗಮವಾದಂತಹ ಸಂದಿಗ್ಧವಾದಂತಹ ದಿನಗಳನ್ನು ದಾರಿಗಳನ್ನು ನಾವು ಮುಂದೆ ಕೂಡ ಸವಿಯಲಿಕ್ಕಿದೆ. ಅದಕ್ಕೆ ನಮ್ಮ ಕಾರ್ಯಕರ್ತರು ಸನ್ನದ್ಧರಾಗಿರಬೇಕು, ತಯಾರಾಗಿರಬೇಕು. ಅದೆಂತಹ ಸಮಸ್ಯೆಗಳು ಬಂದರೂ, ಅದೆಂತಹ ಸಂದಿಗ್ಧ ಪರಿಸ್ಥಿತಿಗಳು ಬಂದರೂ ಕೂಡ ನಾವು ಮತ್ತೆ ಮತ್ತೆ ಈ ದೇಶದಲ್ಲಿ ಹೋರಾಟದೊಂದಿಗೆ, ಪ್ರತಿರೋಧದ ಆ ಹೋರಾಟದೊಂದಿಗೆ ನಾವು ಬೀದಿಯಲ್ಲಿ ನಿಲ್ಬೇಕಾದಂತಹ ಒಂದು ಪರಿಸ್ಥಿತಿ ಬಂದ್ರೆ ನಾವು ಮತ್ತೆ ಮತ್ತೆ ಬೀದಿಯಲ್ಲಿ ಜೊತೆಯಾಗಬೇಕು ಅಂತ ಹೇಳುವಂತಹ ಒಂದು ಸಂದೇಶವನ್ನು ಕೊಡ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ಈ 18ನೇ ವರ್ಷದ ಈ ಸಂಸ್ಥಾಪನಾ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾ ನನ್ನ ಈ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಎಸ್ ಡಿ ಪಿ.